atomic statement. So atom ಅಂದ್ರೆ ಏನು? The smallest particle which cannot divide into smaller particles. ಹೌದಲ್ವಾ? ಅದೇ ತರ ಆಟಮಿಕ್ ಸ್ಟೇಟ್ಮೆಂಟ್. ಆಟಮಿಕ್ ಸ್ಟೇಟ್ಮೆಂಟ್ ಇಸ್ ಅ ಸಿಂಪಲ್ ಸ್ಟೇಟ್ಮೆಂಟ್. ಅದನ್ನು ಇನ್ನೂ ಸಿಂಪಲ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. These are basic, indivisible propositions they represent a single self-contained idea, or do not contain logical operators like and, or, not, if, then, etc. ಸೊ ಈ ಥರಗಳನ್ನ ಸ್ಟೇಟ್ಮೆಂಟಲ್ಲಿ ಕಂಟೇನ್ ಆಗಿರಲ್ಲ, ಈ ಥರ ಆಪರೇಟರ್ಸ್. ಸೊ ಅವುಗಳನ್ನ ನಾವೇನು ಕರಿತೀವಿ? ಸಿಂಪಲ್ ಸ್ಟೇಟ್ಮೆಂಟ್, ಆಟೋಮಿಕ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಸ್ಕೈ ಈಸ್ ಬ್ಲೂ. ನೋಡಿ, ಸಿಂಪಲ್ ಸ್ಟೇಟ್ಮೆಂಟ್ ಅಲ್ವಾ? ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಲಿಕ್ಕಾಗುತ್ತಾ? ಆಗಲ್ಲ. ಸೊ ಈ ಥರದನ್ನು ನಾವು ಆಟೋಮಿಕ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಗ್ರಾಸ್ ಈಸ್ ಗ್ರೀನ್. ಸಿಂಪಲ್ ಸ್ಟೇಟ್ಮೆಂಟ್. ಅಥವಾ ಈ ಸ್ಟೇಟ್ಮೆಂಟಲ್ಲಿ ಆ್ಯಂಡು, ಆರು, ನಾಟು, ಇಫ್, ದೆನ್ ಈ ಥರ ಯಾವುದೇ ಆಪರೇಟರ್ಸ್ಗಳಿಲ್ಲ. ಸೊ ಹೀಗಾಗಿ ಇದು ಆಟೋಮಿಕ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಈಸ್ ಪ್ಯಾರಿಸ್. ದಿ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಈಸ್ ಪ್ಯಾರಿಸ್. ಇಲ್ಲೂ ಕೂಡ ಯಾವುದೇ ಆಪರೇಟರ್ ಇಲ್ಲ. ಸೊ ಹಾಗಾಗಿ ಇದೇನಾಗ್ತದೆ? ಆಟಮಿಕ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ solar system is Jupiter. ನೋಡಿ, ಈ ಸೆಂಟೆನ್ಸ್ ನೋಡಲಿಕ್ಕೆ ದೊಡ್ಡದಾಗಿದೆ. ಸೊ ಇದು ಏನು ಅನ್ಸುತ್ತೆ? ಆಟೋಮಿಕ್ ಸ್ಟೇಟ್ಮೆಂಟ್ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹೇಳಿರೋದು ಸ್ಪೆಸಿಫಿಕ್ ಆಗಿ ಏನಂತಂದರೆ, ಡು ನಾಟ್ ಕಂಟೇನ್. ನೋಡಿ, ಡು ನಾಟ್ ಕಂಟೇನ್ ಲಾಜಿಕಲ್ ಆಪರೇಟರ್ಸ್ ಅಂತ ಹೇಳಿದ್ದೀನಿ. ಇಲ್ಲಿ ಯಾವುದೇ ಆ್ಯಂಡು, ಆರು, ನಾಟು, ಇಫ್, ದೆನ್ ಅನ್ನೋ ಲಾಜಿಕಲ್ ಕನೆಕ್ಟಿವ್ಸ್ ಇಲ್ಲ. ಸೊ ಇದು ನೋಡಲಿಕ್ಕೆ ಆಟೋಮಿಕ್ ಸ್ಟೇಟ್ಮೆಂಟ್ ಅಲ್ಲ ಅಂತ ಅನಿಸಿದ್ರು ಕೂಡ, ಬಟ್ ಇದೇನಿದೆ? ಆಟೋಮಿಕ್ ಸ್ಟೇಟ್ಮೆಂಟ್. ಸೊ ದಿಸ್ ಇಸ್ ವಿಲ್ ಚೆಕ್ ದ ಸ್ಟೇಟ್ಮೆಂಟ್ ಈಸ್ ಆಟೋಮಿಕ್ ಸ್ಟೇಟ್ಮೆಂಟ್ ಆರ್ ನಾಟ್.